ಚೆನ್ನೈನ ಮರೀನಾ ಬೀಚಿಗೆ ಬಂದಿದ್ವಿ. ಹೆಂಗಿದೆ ಅಂದರೆ ಸಿಕ್ಕಾಪಟ್ಟೆ ಬಿಸಿಲು. ಸೊ ಬಿಸಿಲಲ್ಲಿ ಹಂಗೆ ಒಂದು ರೌಂಡ್ ಹಾಕೊಂಬರೋಣ ಅಂತ ಬಂದ್ವಿ. ನನ್ನ ಫ್ರೆಂಡ್ ಒಬ್ಬ ಸೋಂಬೇರಿ, ನಾನು ಬಿಸಿಲಲ್ಲಿ ಓಡಾಡಲ್ಲ ಅಂತ ಕೂತ್ಕೊಬಿಟ್ಟ. ಅದಕ್ಕೆ ನಾನು ಒಬ್ಬನೇ ಹಂಗೆ ಒಂದು ರೌಂಡ್ ಹಾಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ನೋಡಿದ್ರೆ ಬಿಸಿಲು ಸುಟ್ಟೋಗ್ತಾ ಇದೆ. ಈ ಟ್ರ್ಯಾಕ್ಟರ್ನಲ್ಲಿ ಹೋಗ್ತಾ ಇರೋ ಐಸ್ ಗಡ್ಡೆ ನೋಡಿಬಿಟ್ಟು ನನಗೆ ಇಲ್ಲಿ ಏನೋ ಜ್ಯೂಸ್ಗಳು ಏನಾದರೂ ಕುಡ್ದಂಗೆ ಆಗೋಯ್ತು. ಒಂಥರ ತುಂಬ ಹೈಜಿನಿಕ್ಕಾಗಿ ತೊಗೊಂಡೋಗ್ತಾ ಇದ್ದಾರೆ ನೋಡಿ. ಅಲ್ಲೊಬ್ಬ ಎತ್ಕೊಂಡು ಹೋದ, ಅಷ್ಟು ಅಸಹ್ಯವಾಗಿ ತೊಗೊಂಡೋಗ್ತಾರೆ ಅದನ್ನ. ಅಲ್ಲೊಬ್ಬ ಇಳಿಸ್ತಾ ಇದ್ದಾನೆ ನೋಡಿ. ಈ ಐಸ್ ಗಡ್ಡೆನ ತಿಂದರೆ 3 ದಿವಸಕ್ಕೆ ಮಲ್ಕೊಳ್ಳೋದು ಗ್ಯಾರಂಟಿ. ನಮ್ಮ ಪುಣ್ಯ ಏನಂತಂದರೆ ಈ ಬಿಸಿಲಲ್ಲಿ ಸುಟ್ಟೋಗ್ತಾ ಇದೆ, ಪೂರ್ತಿ ಮರಳು ಸುಟ್ಟೋಗ್ತಾ ಇದೆ, ಅಷ್ಟು ಬಿಸಿಲಿದೆ. ನೋಡ್ಕೊಂಬಿಡಿ, ಮರೀನಾ ಬೀಚಿಗೆ ಬಂದವರು ಜ್ಯೂಸ್ ಕುಡಿಬೇಕೋ ಬೇಡವೋ ಅಂತ ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಸ್ವಲ್ಪ ಹತ್ತಿರದಿಂದ ತೋರಿಸ್ತೀನಿ, ನೋಡ್ಕೊಂಬಿಡಿ. ಅವನು ಕ್ಲೀನ್ ಮಾಡ್ತಾಯಿದ್ದಾನೆ ನೋಡಿ, ಅದೇ ಐಸ್ ಗಡ್ಡೆ ನೋಡ್ಕೊಳ್ಳಿ. ಅದನ್ನು ಮುಗಿಸ್ಕೊಂಡು ಮುಂದೆ ಬಂದರೆ ಮೀನಿನ ವಾಸನೆ ಗಮ್ಮಂತ ಬರ್ತಾಯಿತ್ತು. ಹಾಗೇ ಮುಂದೆ ಬಂದೆ, ಒಳ್ಳೆ ಸಮುದ್ರ ಬೋರ್ ಗರಿತಾ ಇದೆ. ಸೊ ಫೈನಲಿ ನಾನು ಮರೀನಾ ಬೀಚಿಗೆ ಬಂದು ತಲುಪಿದೆ. ಇಲ್ಲೆಲ್ಲ ಬಟ್ಟೆ ಬಿಚ್ಕೊಂಡು ಕೆಲವರು ಒದ್ದಾಡ್ತಾಯಿದ್ರು. ನಾನು ಹಂಗೆ ಒಂದು ರೌಂಡ್ ಹಾಕೋಣ ಅಂತ ಬಂದಿದ್ದೀನಿ.